ಗರ್ಭಧಾರಣೆಯಲ್ಲಿ ಗರ್ಭಿಣಿಯರು ಪ್ರತಿನಿತ್ಯ ಹಾಲು ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗ್ತವ, ಯಾಕೆ ಈ ಟಾಪಿಕ್ ಮೇಲೆ ಮಾಡಕತ್ತೀನಿ ವಿಡಿಯೋ ಅಂತಂದ್ರೆ, ಈಗ ನಾರ್ಮಲ್ ಡೇಸ್ ಅಂದರೆ ಪ್ರೆಗ್ನೆಂಟ್ ಆಗದೆ ಇದ್ದಾಗ ಪ್ರತಿನಿತ್ಯ ಹಾಲು ಕುಡಿಯೋದು ಜಾಸ್ತಿ ಜನದ ಅದೇನು ಹ್ಯಾಬಿಟ್ ಇರಂಗಿಲ್ಲ. ಅದೇ ನೀವು ಪ್ರೆಗ್ನೆಂಟ್ ಆದಾಗ ನಿಮ್ಮ ಡಾಕ್ಟರ್ನೂ ಅಡ್ವೈಸ್ ಮಾಡ್ತಾರೆ, ನಿಮ್ಮ ಸುತ್ತಮುತ್ತಲಿರೋರ್ನೂ ಅಡ್ವೈಸ್ ಮಾಡ್ತಾರೆ, ಇನ್ಮೇಲಿಂದ ಡೈಲಿ ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡು, ಅಟ್ಲೀಸ್ಟ್ 1 ಗ್ಲಾಸ್ ಅಂತಂದು. ಯಾಕಂದ್ರೆ ಅದರಿಂದ ಅಷ್ಟೊಂದು ಪ್ರಯೋಜನಗಳವ. ಮಗುವಿನ ಬೆಳವಣಿಗೆ ಚಲೋ ಆಗಕ್ಕ ಮತ್ತು ತಾಯಿ ಆಗೋವಳಿಗೂ ಅದರಿಂದ ಬಹಳಷ್ಟು ಬೆನಿಫಿಟ್ ಆಗ್ತದೆ. ಸೊ ಅವೆಲ್ಲ ಬೆನಿಫಿಟ್ಸ್ ಏನೇನೆಲ್ಲ ಪ್ರಯೋಜನಗಳಾಗ್ತವ ಅಂತ ಈ ವಿಡಿಯೋದಾಗ ಹೇಳ್ತೀನಿ. ಅದರ ಜೊತೆಗೆ ಕೆಲವು ಜನಕ್ಕೆ ಹಾಲು ಕುಡಿಯೋ ಹ್ಯಾಬಿಟ್ ಇರಂಗಿಲ್ಲ, ಹಾಲು ಸೇರಂಗಿಲ್ಲ, ಮತ್ತು ಲ್ಯಾಕ್ಟೋಸ್ ಇಂಟಾಲರೆಂಟ್ ಇರ್ತಾರೆ, ಅಂದ್ರೆ ಹಾಲೇ ಸೇರಂಗಿಲ್ಲ, ಅವ್ರಿಗೆ ಬರಂಗಿಲ್ಲ ಹಾಲು. ಅಂಥವ್ರು ಈ ಹಾಲಿಂದ ಆಗುವ ಪ್ರಯೋಜನಗಳ ಪಡ್ಕೊಳ್ಳಲ್ಲ. ಅದಕ್ಕೇನು ಮಾಡಬೇಕು? ಅದಕ್ಕೆ ಒಂದು ಆಲ್ಟರ್ನೇಟಿವ್ ಆಪ್ಷನ್ನು ಇದ್ದೇ ಇರ್ತದೆ. ಸೊ ಅದೆಲ್ಲ ಏನು ಅಂತ ತಿಳ್ಕೊಳಕ್ಕೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೀನಿ ನೋಡ್ರಿ. ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ವಿಡಿಯೋನ ಕೊನೆವರೆಗೂ ನೋಡಿದ್ಮೇಲೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆರೋಗ್ಯಕರವಾದ ಪ್ರೆಗ್ನೆನ್ಸಿ ನಮ್ದು ಇರ್ಬೇಕಂತಂದ್ರೆ ನಮ್ಮ ಆಹಾರ ಕ್ರಮದಲ್ಲಿ ಹಾಲು ಅತ್ಯವಶ್ಯಕ ಆಗಿರ್ತದ. ಯಾಕಂತಂದ್ರೆ ಅದರ ಪ್ರಯೋಜನಗಳು ಅಷ್ಟು ದೊಡ್ಡ ಮೊತ್ತದಾಗಿರ್ತವ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇ ಪ್ರಯೋಜನ ಏನಂತಂದ್ರೆ, ದಿನನಿತ್ಯ ಗರ್ಭಿಣಿಯರು ತಪ್ಪದೆ ಹಾಲು ಸೇವನೆ ಮಾಡುವುದರಿಂದ ಅವ್ರಿಗೆ ಹುಟ್ಟೋ ಮಗುವಿನ ಗಾತ್ರ ಚೆನ್ನಾಗಿ ಬರ್ತದ, ಅಂದ್ರೆ ಮಗುವಿನ ತೂಕ ಚೆನ್ನಾಗಿ ಬರ್ತದ, ಮಗುದು ಲೆಂತ್ ಚೆನ್ನಾಗಿ ಬರ್ತದ, ಹಾಗೂ ಮಗು ಹೊಟ್ಟೆಯಲ್ಲಿ ಬೆಳಿಬೇಕಾದ್ರೆ ಫೀಟಲ್ ಗ್ರೋತ್ ಮತ್ತು ಅದರ ಡೆವಲಪ್ಮೆಂಟ್ ಕೂಡ ಬಹಳ ಆರೋಗ್ಯಕರವಾಗಿ ಆಗ್ತದ. ಸೆಕೆಂಡ್ ಏನಪ್ಪ ಅಂತಂದ್ರೆ, ಯಾವ ರೀತಿ ಈ ಫೀಟಲ್ ಗ್ರೋತ್ ಡೆವಲಪ್ಮೆಂಟ್ ಚಲೋ ಆಗ್ತದಂತಂದ್ರೆ, ಯಾಕೆ ಆಗ್ತದಂತಂದ್ರೆ ಈ ಹಾಲಿನಲ್ಲಿ ಅಷ್ಟೊಂದು ಪೋಷಕಾಂಶಗಳಿರ್ತಾವೆ. ಗರ್ಭಿಣಿ ಆಗಿದ್ದಾಗ ಕ್ಯಾಲ್ಸಿಯಂ ಅನ್ನೋ ಪೋಷಕಾಂಶ ಗರ್ಭಿಣಿಗೆ ಸ್ವಲ್ಪ ಜಾಸ್ತಿ ಮಟ್ಟದಲ್ಲೇ ಬೇಕಾಗಿರ್ತದೆ. ಮಗುವಿನ ಮೂಳೆ ಗಟ್ಟಿ ಮಾಡಕ್ಕೆ, ಮಗುವಿನ ಮೂಳೆಗಳು ಕರೆಕ್ಟಾಗಿ ಬೆಳೆಯಕ್ಕೆ ಈ ಕ್ಯಾಲ್ಸಿಯಂ ಅವಶ್ಯಕತೆ ಇದ್ದೇ ಇರ್ತದೆ. ಸೊ ಈ ಕ್ಯಾಲ್ಸಿಯಂ ಹಾಲಿನಲ್ಲಿ ಬಹಳಷ್ಟು ಇರ್ತದೆ. ಹಾಗಾಗಿ ಹಾಲು ಸೇವನೆ ಮಾಡಿದಾಗ ಈ ಕ್ಯಾಲ್ಸಿಯಂ ಕೂಡ ಕರೆಕ್ಟಾಗಿ ಗರ್ಭಿಣಿಯರ ದೇಹಕ್ಕೆ ಸೇರ್ಕೊಂತದ. ಅದರಿಂದ ಮಗು ಬೆಳವಣಿಗೆ, ಮಗುದ ಮೂಳೆಗಳ ಬೆಳವಣಿಗೆ, ಮಗು ಮೂಳೆಗಳ ಗಟ್ಟಿ ಆಗಕ್ಕೆ ಹಾಗೂ ತಾಯಿ ಆಗುವಳ ಬೋನ್ಸ್ ಕೂಡ ಸ್ಟ್ರಾಂಗ್ ಮಾಡಕ್ಕೆ ಇದು ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಏನಂದ್ರೆ, ಇದರಲ್ಲಿ ಕ್ಯಾಲ್ಸಿಯಂ ಜೊತೆಗೆ ಪ್ರೋಟೀನ್ ಪೋಷಕಾಂಶನು ಚೆನ್ನಾಗಿ ಇರ್ತದ. ಈ ಪ್ರೋಟೀನ್ ಏನ್ ಮಾಡ್ತದ, ಬೆಳವಣಿಗೆಗೆ ಬಹಳನೇ ಸಹಾಯಕರ. ಅಂದ್ರೆ ಹೊಟ್ಟೆಯಲ್ಲಿರುವ ಮಗುವಿನ ಅಂಗಾಂಶಗಳು ಏನು ಟಿಶ್ಯೂಸ್ ಇರ್ತದಲ್ಲ, ಅದೆಲ್ಲ ಚಲೋ ಗ್ರೋತ್ ಆಗಕ್ಕೆ, ಡೆವಲಪ್ ಆಗಕ್ಕೆ, ಆಮೇಲೆ ಬ್ಲಡ್ ಸಪ್ಲೈನು ಚೆನ್ನಾಗಾಗಕ್ಕೆ, ಬ್ಲಡ್ ವಾಲ್ಯೂಮ್ ಚಲೋ ಇರಕ್ಕೆ ಈ ಪ್ರೋಟೀನ್ ಪೋಷಕಾಂಶ ಹೆಲ್ಪ್ ಮಾಡ್ತದ. ಹಾಗಾಗಿ ಹಾಲಿನಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ಇರೋದ್ರಿಂದ ಅದು ದಿನನಿತ್ಯದ ನಮ್ದು ಆಹಾರದ ಒಂದು ಭಾಗವಾಗಿರ್ಬೇಕಾಗ್ತದ. ನೆಕ್ಸ್ಟ್ ಏನಂತಂದ್ರೆ, ಇದರಲ್ಲಿ ಬೇರೆ ಪೋಷಕಾಂಶಗಳನ್ನು ಸ್ವಲ್ಪದಾಗ ಲಭ್ಯ ಆಗ್ತದೆ ನಮಗೆ. ಯಾವ್ಯಾವು ಅಂದ್ರೆ ಅಯೋಡಿನ್, ಪೊಟ್ಯಾಷಿಯಂ, ವೈಟಮಿನ್ ಎ, ಇದು ಎಲ್ಲನೂ ಸ್ವಲ್ಪ ಮಟ್ಟದಲ್ಲಿ ಇದ್ದೇ ಇರುತ್ತೆ. ಈ ಎಲ್ಲ ಪೋಷಕಾಂಶಗಳನ್ನು ಗರ್ಭಿಣಿಯರ ಓವರ್ ಆಲ್ ಆರೋಗ್ಯ ಒಂದು ಚೆನ್ನಾಗಿ ಇಡಕ್ಕೆ ಹೆಲ್ಪ್ ಮಾಡ್ತದೆ. ಇದರ ಜೊತೆಗೆ ವೈಟಮಿನ್ B12 ಹಾಗೂ ರೈಬೋಫ್ಲೇವಿನ್ ಅನ್ನೋ ಪೋಷಕಾಂಶಗಳನ್ನು ಈ ಹಾಲಿನಲ್ಲಿ ಇರ್ತದ. ಅದು ನಿಮ್ಮಲ್ಲಿ ಒಂದು ಶಕ್ತಿ ತುಂಬಕ್ಕ, ಎನರ್ಜಿ ಪ್ರೊಡ್ಯೂಸ್ ಮಾಡಕ್ಕ, ಮತ್ತು ಬೇರೆ ರೀತಿಯಾದ ದೇಹದೇನು ಫಂಕ್ಷನ್ಸ್ ಇರ್ತಾವಲ್ಲ, ಬ್ಲಡ್ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಬ್ಲಡ್ ಸಪ್ಲೈ ಕರೆಕ್ಟಾಗಿ ಮಾಡೋದಾಗಿರ್ಬೋದು, ಆಮೇಲೆ ನಮಗೆ ಜಾಸ್ತಿ ಸುಸ್ತು ಆಯಾಸ ಎಲ್ಲ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಾಗಿರ್ಬೋದು, ಇದು ಎಲ್ಲ ಸಹಾಯ ಮಾಡ್ತದ ಈ ರೈಬೋಫ್ಲೇವಿನ್ ಅನ್ನೋ ನ್ಯೂಟ್ರಿಯೆಂಟ್. ಹಾಗಾಗಿ ವೈಟಮಿನ್ B12, ರೈಬೋಫ್ಲೇವಿನ್ ಮತ್ತು ಪೊಟ್ಯಾಷಿಯಂ, ಪ್ರೋಟೀನ್, ಕ್ಯಾಲ್ಸಿಯಂ, ಈ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುವಂಥ ಹಾಲು ದಿನನಿತ್ಯ ನಾವು ಸೇವನೆ ಮಾಡುವುದರಿಂದ ಇದರದೆಲ್ಲ ಪ್ರಯೋಜನಗಳು ನಾವು ಪಡ್ಕೋತೀವಿ. ಆಮೇಲೆ ಒಂದು ಸ್ಟಡೀಸ್ ಪ್ರಕಾರ ಯಾವ ಗರ್ಭಿಣಿಯರು ಗರ್ಭಾವಸ್ಥೆಯಲ್ಲಿದ್ದಾಗ ಹಾಲು ಚೆನ್ನಾಗಿ ಸೇವನೆ ಮಾಡಿರ್ತಾರೋ ಅವರು ಗರ್ಭಾವಸ್ಥೆಯ ನಂತರ, ಅಂದರೆ ಡೆಲಿವರಿ ಆದ ನಂತರ ಅವರಿಗೆ ಎದೆ ಹಾಲಿನ ಕೊರತೆ ಆಗಂಗಿಲ್ಲ. ಎದೆ ಹಾಲು ಚೆನ್ನಾಗಿ ಪ್ರೊಡ್ಯೂಸ್ ಮಾಡಕ್ಕೆ ಇದು ಹೆಲ್ಪ್ ಮಾಡಿರ್ತದ. ಕೊನೆಯದಾಗಿ ಇದರಿಂದ ಆಗುವ ಒಂದು ಲಾಂಗ್ ಟರ್ಮ್ ಬೆನಿಫಿಟ್ ಯಾವ್ದಪ್ಪ ಅಂತಂದ್ರೆ, ಯಾವ ಗರ್ಭಿಣಿಯರು ಗರ್ಭಾವಸ್ಥೆಯಲ್ಲಿದ್ದಾಗ ಪ್ರತಿನಿತ್ಯ ಹಾಲು ಕುಡ್ದಿರ್ತಾರ ಅಂಥವರಿಗೆ ಹುಟ್ಟೋ ಮಗು, ಆ ಮಗು ಬೆಳೆದು ದೊಡ್ಡವರಾದ ನಂತರ, ಅಂದ್ರೆ ಆ ಮಗುವಿನ ಲೇಟರ್ ಸ್ಟೇಜ್ ಆಫ್ ಲೈಫಲ್ಲಿ ಆ ಮಗುಗ
ಟೈಪ್ 2 ಡಯಾಬಿಟಿಸ್ ಆಗುವ ರಿಸ್ಕ್ ಬಹಳನೇ ಕಡಿಮೆ ಇರ್ತದ. ಸೊ ಇದರಿಂದ ಒಂದು ಲಾಂಗ್ ಟರ್ಮ್ ಬೆನಿಫಿಟ್ ಕೂಡ ಇದ್ದೇ ಅದ. ಸೊ ಹಾಲಿನ ಸೇವನೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಈಗ ಗೊತ್ತಾಗಿರಬಹುದು. ಇದ್ರ ಜೊತೆಗೆ ಹಾಲು ಯಾರಿಗೆ ಬರಂಗಿಲ್ಲ, ಲ್ಯಾಕ್ಟೋಸ್ ಇಂಟಾಲರೆಂಟ್ ಇದ್ದವರು ಅಥವಾ ಹಾಲು ಸೇರದೇ ಇದ್ದವರು ಏನು ಮಾಡಬಹುದು ಅಂತ ಹೇಳ್ತೀನಿ. ಅವರಿಗಿರೋ ಆಲ್ಟರ್ನೇಟಿವ್ ಆಪ್ಷನ್ಸ್ ಅಂದರೆ ಆ್ಯಕ್ಚುಲಿ ಪ್ರೆಗ್ನೆನ್ಸಿನಾಗ ಹಾಲು ಕುಡಿಯೋದೇ ಕ್ಯಾಲ್ಶಿಯಂ ಚೆನ್ನಾಗಿ ಬರಲಿ ಅಂತ. ಪ್ರೋಟೀನಿಗೆ ಬೇರೆ ಬೇರೆ ಸೋರ್ಸಸ್ಸಿಂದ ನಮಗೆ ಬಹಳಷ್ಟು ರೀತಿಯಲ್ಲಿ ಸಿಗ್ತದೆ, ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಸಿಗ್ತದೆ. ಆದರೆ ಹಾಲಿನ ಥ್ರೂ ಏನು ಕ್ಯಾಲ್ಶಿಯಂ ಕ್ವಾಂಟಿಟಿ ಸಿಕ್ಕುತ್ತದ ಅಷ್ಟು ಕ್ವಾಂಟಿಟಿಯಲ್ಲಿ ಬೇರೆ ಸೋರ್ಸಸ್ನಿಂದ ಸಿಗಂಗಿಲ್ಲ. ಬಟ್ ನಾನೀಗ ಕೆಲವೊಂದು ಹೇಳ್ತೇನೆ, ಅದರಿಂದನೂ ನೀವು ಕ್ಯಾಲ್ಶಿಯಂ ನ್ಯೂಟ್ರಿಯೆಂಟ್ನ ಪಡ್ಕೋಬಹುದು ಹಾಲು ಸೇರಲಿಲ್ಲ ಅಂದರೆ. ಯಾವುದಂದ್ರೆ ಆಲ್ಮಂಡ್ ಮಿಲ್ಕ್, ಸಾಯ್ ಮಿಲ್ಕ್, ಆಮೇಲೆ ಹಸಿರು ಸೊಪ್ಪಿನ ತರಕಾರಿಗಳು ಸೇವನೆ ಮಾಡೋದು, ಆಮೇಲೆ ಬೀನ್ಸ್, ಪೀಸ್, ಬ್ರೋಕೊಲೈ ವೆಜಿಟೇಬಲ್. ಸೊ ಇದೆಲ್ಲದರಲ್ಲೂ ಕ್ಯಾಲ್ಶಿಯಂ ಚೆನ್ನಾಗಿರ್ತದ. ಹಾಲು ನೀವು ತಗೊಳ್ಳಿಲ್ಲ ಅಂದರೆ ಈ ರೀತಿಯಾಗಿ ಆಲ್ಟರ್ನೇಟಿವ್ ಆಪ್ಷನ್ ಇಂದ ಹಾಲಲ್ಲಿ ಸಿಗುವಂಥ ನ್ಯೂಟ್ರಿಯೆಂಟನ್ನು ನೀವು ಪಡ್ಕೋಬಹುದು. ಆಮೇಲೆ ಎಳ್ಳಿನಲ್ಲೂ ಕ್ಯಾಲ್ಶಿಯಂ ಚೆನ್ನಾಗಿರ್ತದ. ಬಟ್ ಗರ್ಭಾವಸ್ಥೆಯಲ್ಲಿದ್ದಾಗ ಎಳ್ಳಿನ ಸೇವನೆ ಕಡಿಮೆ ಮಾಡಂತ ಹೇಳ್ತಾರೆ, ಬಿಕಾಸ್ ಅದು ಹೀಟ್ ಇರೋದ್ರಿಂದ. ಹಾಗಾಗಿ ಅದು ಲಿಮಿಟೆಡಲ್ಲೇ ಇರಬೇಕಾಗ್ತದ, ಅಥವಾ ಕೆಲವು ಜನ ಅವಾಯ್ಡೇ ಮಾಡ್ತಾರೆ. ಸೊ ಅದು ಬಿಟ್ಟು ಬೇರೆ ಅಂತಂದರೆ ನಾನು ಹೇಳಿದ್ದ ಸೋರ್ಸಸ್ಸಿಂದ ಕ್ಯಾಲ್ಶಿಯಂ ಚೆನ್ನಾಗಿ ಲಭ್ಯ ಆಗ್ತದ. ಆ ಆಪ್ಷನ್ನ ನೀವು ಪ್ರಿಫರ್ ಮಾಡ್ಬೋದು. ಬಟ್ ಯಾವುದಕ್ಕೂ ಒಂದ್ಸಲಿ ನಿಮ್ಮ ಡಾಕ್ಟರ್ ಹತ್ರ ಕೇಳಿಬಿಟ್ಟು ನೀವು ತಗೊಳಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದ. ಲೈಕ್ ಈಗ ನಿಮಗೆ ಹಾಲು ಸೇರಂಗಿಲ್ಲ ಅಂದರೆ ಡಾಕ್ಟರ್ ಹತ್ರ ಕೇಳ್ಬೋದು, ನಮ್ಗೆ ಹಾಲು ಸೇರಂಗಿಲ್ಲ, ನಾನು ಅದ್ರ ಬಿಟ್ಟು ನಾನು ಇದನ್ನು ತಗೋಬಹುದಾ ಏನು ಅಂತಂದು. ಬಟ್ ಬೇರೆ ಏನಾರ ಆಪ್ಷನ್ ಅದ ಏನಂತ ಅವ್ರಿಗೂ ಕೇಳಿ ತಿಳ್ಕೊಂಡು ಅದನ್ನು ಫಾಲೋ ಮಾಡಿರಿ. ಬಟ್ ಯಾವುದಕ್ಕೂ ಆದಷ್ಟು ಹಾಲಿನ ಸೇವನೆ ಇದ್ರೆ ಒಳ್ಳೆಯದು. ನಾನು ಹೇಳೋದಲ್ಲ ಇಷ್ಟೊಂದು ಬೆನಿಫಿಟ್ಸ್ ಅವ ಹಾಲಿಂದ. ಇದ್ರ ಜೊತೆ ಒಂದೆರಡು ಸಜೆಷನ್ ಏನಂತಂದರೆ, ಹಾಲಿನ ಸೇವನೆ ಮುಂಜಾನೆ ಮಾಡಬೇಕೇನು ರಾತ್ರಿನೇ ಮಾಡಬೇಕೇನು ಅಂತ ಏನು ಫಿಕ್ಸ್ಡ್ ಟೈಮಿಂಗ್ ಇಲ್ಲ, ಯಾವಾಗ ಬೇಕಾದರೂ ಸೇವನೆ ಮಾಡಿರಿ. ಬಟ್ ಫ್ರೀಕ್ವೆಂಟ್ಲಿ ಅಂದರೆ ಕನ್ಸಿಸ್ಟೆಂಟ್ಲಿ ಸೇವನೆ ಮಾಡಬೇಕು. ಕನ್ಸಿಸ್ಟೆಂಟ್ಲಿ ಅಂದರೆ ಪ್ರತಿನಿತ್ಯ ತಪ್ಪದೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ತಪ್ಪಲಾರದೆ ದಿನನಿತ್ಯ ಒಂದು ಗ್ಲಾಸ್ ಹಾಲು ಸೇವನೆ ಮಾಡಿರಿ. ಹಂಗೆ ಮಾಡೋದ್ರಿಂದನೇ ಅದರಲ್ಲಿರೋ ಕ್ಯಾಲ್ಶಿಯಮ್ ಮತ್ತು ಬೇರೆ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ನಿಮ್ಮ ಬಾಡಿನಾಗ ಅಬ್ಸರ್ವ್ ಆಗೋಕ್ಕೆ ಹೆಲ್ಪ್ ಆಗ್ತದೆ. ಆಮೇಲೆ ಅತಿಯಾದ ಸೇವನೆ ಒಳ್ಳೆಯದಲ್ಲ, ಲಿಮಿಟೆಡಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಸೇವನೆ ಮಾಡಿರಿ. ಅಂದ್ರೆ 1 ಗ್ಲಾಸ್ ಆಫ್ ಮಿಲ್ಕ್ ಇಸ್ ಇನಫ್. ಆಮೇಲೆ ಆದಷ್ಟು ಲೋ ಫ್ಯಾಟ್ ಮಿಲ್ಕ್ನ ಪ್ರಿಫರ್ ಮಾಡ್ರಿ, ಅಂದರೆ ಸೆಮಿ ಸ್ಕಿಮ್ಡ್ ಅಥವಾ ಸ್ಕಿಮ್ಡ್ ಮಿಲ್ಕ್ನ ಪ್ರಿಫರ್ ಮಾಡ್ರಿ. ಬಿಕಾಸ್ ಅದರಿಂದ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಹೋಗಂಗಿಲ್ಲ ನಿಮ್ಮ ದೇಹದಾಗ. ಹಾಗಾಗಿ ಲೋ ಫ್ಯಾಟ್ ಮಿಲ್ಕ್ನ ಪ್ರಿಫರ್ ಮಾಡ್ರಿ. ಮತ್ತು ಆಕಳ ಹಾಲು, ಹಸುವಿನ ಹಾಲು ಇದ್ರೆ ಬಹಳನೇ ಒಳ್ಳೇದು. ಇದ್ರ ಜೊತೆಗೆ ಇನ್ನೊಂದೆರಡು ಪಾಯಿಂಟ್ ಏನಂದ್ರೆ, ಆದಷ್ಟು ರಾ ಮಿಲ್ಕ್ ಅಂದ್ರೆ ಹಾಲು ಕಾಯಿಸ್ಲಾರ್ದೆ ಕರೆಕ್ಟಾಗಿ ಬಿಸಿ ಮಾಡಲಾರ್ದೆ ಹಾಗೆ ಕುಡಿಯೋದನ್ನು ಅವಾಯ್ಡ್ ಮಾಡ್ರಿ. ಮತ್ತು ಸಾಫ್ಟ್ ಚೀಸ್ ಏನಿರ್ತದಲ್ಲ, ಡೈರಿ ಪ್ರಾಡಕ್ಟ್ ಅಂದರೆ ಈ ಹಾಲಿಂದ ಒಂದು ಉತ್ಪನ್ನ ಅದು. ಸೊ ಅಂಥ ಸಾಫ್ಟ್ ಚೀಸ್ನು ಆದಷ್ಟು ಅವಾಯ್ಡ್ ಮಾಡ್ರಿ, ಅದು ದೇಹಕ್ಕೆ ಒಳ್ಳೇದಲ್ಲ ಗರ್ಭಾವಸ್ಥೆಯಲ್ಲಿ. ಫೈನಲಿ ಏನಂದ್ರೆ, ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರು ಪ್ರತಿನಿತ್ಯ ಹಾಲು ಸೇವನೆ ಮಾಡೋದ್ರಿಂದ ಅವಳ ಓವರಾಲ್ ಆರೋಗ್ಯಕ್ಕೂ ಹಾಗೂ ಅವಳಿಗೆ ಹುಟ್ಟುವ ಮಗುವಿನ ಆರೋಗ್ಯಕ್ಕೂ ಅದರ ಒಳ್ಳೆ ರೀತಿಯ ಒಂದು ಬೆಳವಣಿಗೆಗೂ ಹಾಲಿನ ಸಹಾಯಕಾರಿ ತುಂಬನೇ ಆದ. ಹಾಗಾಗಿ ಹಾಲು ಸೇವನೆ ಮಾಡೋದು ನಮ್ಮ ಡಯಟಲ್ಲಿ ಇದ್ದೇ ಇರಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.